ಹಾಡು ತಾಡುತ್ತಾ ಬಂದ ರಾಮ, ಹಾಡು ತಾಡುತ್ತಾ ಬಂದ ರಾಮ, ಹಾಡುತ್ತ ಪಾಡುತ್ತ ನೋಡುತ್ತ ನಲಿಯುತ್ತ ಹಾಡುತ್ತ ಬೇಡಿದ ಜನರಿಗೆ ಕೊಡುತ್ತಲಿ ವರವ, ಹಾಡು ತಾಡುತ್ತಾ ಬಂದ ರಾಮ, ತಾನಾಡುದೆ ಪರಿಮಳಗಳ ಕುಯ್ಯುತ್ತ ತಾನಾಡುದೆ ಬೇಡಿದ ಜನರಿಗೆ ಕೊಡುತ್ತಲಿ ವರವ, ಹಾಡು ತಾಡುತ್ತಾ ಬಂದ ರಾಮ, ರಾಮ ರಾಮ. ಅಣ್ಣಯ್ಯ ನಮೋ ನಮೋ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಸ್ವಾಮಿ ನಮೋ ನಮ ದೇವ. ದೇವಿ, ಬಹಳ ಬಳಲಿಕೆಯಾಗುತ್ತಿರಬಹುದಲ್ಲವೇ ನಿಮಗೆ? ಹಾಗೇನಿಲ್ಲ ಸ್ವಾಮಿ. ನನಗೆ ಅರ್ಥವಾಗುತ್ತಿದೆ ನಿಮ್ಮ ಪರಿತಾಪವೇನೆಂದು. ಸೀತಾ, ಸ್ವಾಮಿ. ಲಕ್ಷ್ಮಣ, ನಾವು ಚಿತ್ರಕೂಟದಲ್ಲಿದ್ದಾಗ ಪುರದ ಜನರು ಆಗಾಗ್ಗೆ ಬಂದು ನಮ್ಮಲ್ಲಿ ರಾಮ ಇಂದಿರಿಗೆ ಬಾ ನಗರಕ್ಕೆ ನಮ್ಮನ್ನು ಒತ್ತಾಯಿಸುತ್ತಿದ್ದರು. ಹೌದು. ಜೊತೆಗೆ ಭರತನು ನದಿಯನ್ನು ದಾಟಿ ಬಂದು ನಮ್ಮನ್ನ ಹಿಂದಕ್ಕೆ ಬನ್ನಿ ಎಂದು ಕೇಳುತ್ತಿದ್ದ. ಆದ್ದರಿಂದ ಆ ಚಿತ್ರಕೂಟವು ನಮ್ಮ ಪಟ್ಟಣಕ್ಕೆ ಸಮೀಪವಾದ್ದರಿಂದ ಇಲ್ಲಿರುವುದು ಬೇಡ ಎಂದು ಬಹುದೂರ ಬಂದೆವಿಲ್ಲಿಗೆ. ತಮ್ಮಯ್ಯ, ನೋಡು ಈ ವನವನ್ನು ಎಷ್ಟು ಚಂದ ಕಾಣ್ತಾ ಇದೆ. ಹೌದು ಅಣ್ಣ, ಈ ಉದ್ಯಾನವನ್ನು ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ನದಿ ವನಗಳಿಂದ ಸುರದರುಗಳಿಗ ಮನಗೆ ಸಂತಸವನಿ ಖುಷಿ ಮನಿ ನೋಡೆ ತಮ್ಮಯ್ಯ, ಎತ್ತ ನೋಡಿದ್ಯಾದರೂ ಮರುಗ, ಮಲ್ಲಿಗೆ, ಜಾಜಿ, ಸೇವಂತಿಗೆ, ಪುನ್ನಗ, ಪಾರಿಜಾತ, ಬಿದಿರಿನ ಗಿಡ, ಬೆತ್ತಗಳ ಪವಳಬಳ್ಳಿ, ಮಂದಾರ ಮಾಟ, ಸವಿದೂರ ದ್ರಾಕ್ಷಿ, ನಾರಿಕೇಳ, ಕದಂಬ, ಕೇತಕಿ ಮೊದಲಾದ ವೃಕ್ಷ ಲತಾವಳಿಗಳಿಂದ, ನಲಿದಾಡುತ್ತಿರುವ ನವಿಲಿಗಳಿಂದ, ಚಿಮ್ಮಿ ಓಡುತ್ತಿರುವಂತ ಜಿಂಕೆ ಸಾರಂಗಗಳಿಂದ ಅತ್ತ ನೋಡು ತಮ್ಮ, ಜಗತ್ತಿನ ವ್ಯಾಮೋಹವನ್ನೇ ಮರೆತು ತಪಸ್ಸನ್ನು ಮಾಡುತ್ತಿರುವಂತ ತಾಪಸೋತ್ತಮರು ಒಂದು ಕಡೆ, ಯಜ್ಞ ಯಾಗಾದಿಗಳಿಗೆ ಕಟ್ಟಿಗೆಗಳನ್ನ ಸಮಿತ್ತುಗಳನ್ನ ತೆಗೆದುಕೊಂಡು ಹೋಗುತ್ತಿರುವಂತ ಋಷಿ ಪುತ್ರರು ಮತ್ತೊಂದು ಕಡೆ, ಪೂಜೆಗೆ ಹೂವನ್ನಾರಿಸುತ್ತಿರುವಂತ ಋಷಿ ಪತ್ನಿಯರು, ದಿಗಂತದವರೆಗೆ ವ್ಯಾಪಿಸಿರುವಂತ ಓಮ ಧೂಮದ ಹೊಗೆ, ಮದನಾರಿಯ ದಿವ್ಯ ತಪೋವನದಂತೆ ರಾರಾಜಿಸುತ್ತಿರುವಂತ ಈ ವನದಲ್ಲಿ ಇರೋಣ. ಈ ಪಂಚವಟಿಯೇ ನಾವಿರಲಿಕ್ಕೆ ಬಹಳ ಯೋಗ್ಯವಾದ ಸ್ಥಳ.